ನಮಸ್ತೆ ಎಲ್ರಿಗೂ. ಈಗ ಒಬ್ಬರು ಕೇಳ್ತಾಯಿದ್ರು, ಮೇಡಮ್ ಉಪ್ಪು ದಟ್ಟವಾಗಿರ್ತಾವಲ್ಲ ಹಾಗೆಯೇ ಕೂಡಿರುತ್ತಲ್ಲ, ಅವ್ರು ಹೇಗಿರ್ತಾರೆ, ಅವ್ರ ಜೊತೆ ಸಂಬಂಧ ಮಾಡ್ಬೋದಾ, ಸ್ನೇಹ ಮಾಡ್ಬೋದಾ ಅಂತ ಕೇಳ್ತಾಯಿದ್ರು. ಇಲ್ಲ, ಅವ್ರ ಜೊತೆ ನೀವು ಸ್ನೇಹ ಸಂಬಂಧ ಮಾಡಬೇಕು ಅಂತಂದರೆ ಭಾಳಷ್ಟು ಯೋಚನೆ ಮಾಡಿ ಮಾಡಬೇಕು. ಯಾಕಂದರೆ ಅವರು ದಿಢೀರ್ ನಿರ್ಧಾರಗಳನ್ನು ಬದಲಾಯಿಸ್ತಾ ಇರ್ತೀವಿ. ಆ ಥರ ಉಪ್ಪಿರೋರು ಹೇಗಿರ್ತಾರೆ ಗೊತ್ತಾ, ಒಂದು ಸಾರಿ ತುಂಬ ಚೆನ್ನಾಗಿರ್ತಾರೆ, ತುಂಬ ಒಳ್ಳೆಯವರಾಗಿರ್ತಾರೆ, ಬಟ್ ಇನ್ನೊಂದು ಸಾರಿ ಅವರು ಅಷ್ಟೇ ಲೋ ಆಗಿ ಇಳಿದ್ಬಿಡ್ತಾರೆ. ಸೊ ಅವರು ಆ ಥರದಲ್ಲಿ ನೀವು ಸ್ನೇಹ ಮಾಡುವಾಗ ಹುಷಾರಾಗಿ ಅವ್ರ ಜೊತೆ ವ್ಯವಹಾರ ಮಾಡಬೇಕು ಅಂತ ಹೇಳ್ತೀವಿ. ಯಾಕಂದರೆ ಅವರು ಕೂಡ ಅವ್ರಿಗೆ ಕೆಟ್ಟದಾಗುತ್ತೋ ಒಳ್ಳೆಯದಾಗುತ್ತೋ ಅಂತ ಥಿಂಕ್ ಕೂಡ ಮಾಡಲ್ಲ. ಒಪ್ಕೊಂಡ್ರೆ ಒಪ್ಕೊಂಡ್ಬಿಡ್ತಾರೆ, ತಕ್ಷಣ ಒಪ್ಕೊಂಡ್ಬಿಡೋದು, ಅಥವಾ ಇಲ್ಲ ಅಂದರೆ ತುಂಬ ಸತಾಯಿಸ್ತಾರೆ. ಆ ಥರದೆಲ್ಲ ಸ್ವಭಾವ ಅವ್ರದ್ದು ಆಗಿರುತ್ತೆ ಅಂತ ಹೇಳ್ತೀವಿ. ಈ ಥರ ಫ್ರೆಂಡ್ಶಿಪ್ ಇತ್ತು ಅಂದರೆ ಸ್ವಲ್ಪ ಹುಷಾರಾಗಿ ಫ್ರೆಂಡ್ಶಿಪ್ ಮಾಡಿ. ಆ ದಪ್ಪ ಉಬ್ಬಿರೋರು ಸ್ವಲ್ಪ ಬೇಗ ಎಲ್ಲದಕ್ಕೂ ಅವರು ಅಡ್ಜಸ್ಟ್ ಆಗಲ್ಲ ಅಂತಲೇ ಹೇಳ್ತೀವಿ. ಭಾಳಷ್ಟು ಅವ್ರಿಗೇನು ಅನಿಸುತ್ತೋ ಅವ್ರು ಅದನ್ನೇ ಮಾಡ್ತಾರೆ. ಹಾಗಾಗಿ ನಿಮ್ಮ ಫ್ರೆಂಡ್ಶಿಪ್ ಮಾಡುವಾಗ ಹುಷಾರಾಗಿ ಮಾಡಿ. ಈ ಥರದಲ್ಲಿ ನಾನು ವೀಡಿಯೋಸ್ನ ಶೇರ್ ಮಾಡ್ತಾಯಿರಿ. ಸೊ ನಿಮಗೂ ಕೂಡ ಖಂಡಿತ ನಾನು ಉತ್ತರ ಕೊಡ್ತೀನಿ.